ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ವ್ಯೂವರ್ಸ್‌ಗೂ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಅರಸಿ ಟೆರೆಸ್ ಗಾರ್ಡನ್ ನಿಮ್ಮೆಲ್ಲರ ಮೂಲಕ ಪತ್ರಿಕೆಯವ್ರ ತನಕ ತಲುಪಿದೆ. ನಮ್ಮ ಚಾನಲಲ್ಲಿ ಪಬ್ಲಿಷ್ ಆಗಿರೋಂಥ ಅಷ್ಟೂ ವಿಡಿಯೋಸ್‌ನ ಅವ್ರು ನೋಡಿ ಸಮರೈಸ್ ಮಾಡಿ ಒಂದು ಆರ್ಟಿಕಲ್‌ನ 3 ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಒಂದು ಬಾರಿ ಚೆಕ್ ಮಾಡಿ. ಸೊ ನಮ್ಮ ಗಾರ್ಡನಿಂಗ್ ಐಡಿಯಾ ಇವತ್ತೊಂದು ದೊಡ್ಡ ಆರ್ಟಿಕಲ್ ಆಗಿದೆ ಅಂದರೆ ಅದು ನಮ್ಮ ವ್ಯೂವರ್ಸಿಂದ. ಹಾಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಇವತ್ತಿನ ಕಂಟೆಂಟ್ ಬಂದು ಕಲ್ಲಂಗಡಿ ಹಣ್ಣಿನ ಬಗ್ಗೆ. ಇದನ್ನು ಹೇಗೆ ಬೆಳೆಯೋದು, ಕೇರಿಂಗ್ ಹೇಗೆ, ಹಾರ್ವೆಸ್ಟ್ ಯಾವ ಸ್ಟೇಜಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಆ್ಯಕ್ಚುಲಿ ನಮ್ಮ ಗಾರ್ಡನಲ್ಲಿ 2 ವಿಧದ ಕಲ್ಲಂಗಡಿ ಹಣ್ಣುಗಳ ಬಳ್ಳಿ ಇದೆ. ಒಂದು ನಾಟಿ ಹಣ್ಣಿನ ಗಿಡ, ಮತ್ತೊಂದು ಫಾರ್ಮ್ ಹಣ್ಣಿನ ಗಿಡ. ಇಷ್ಟೊತ್ತು ನೋಡಿದ್ದು ಫಾರ್ಮ್ ಕಲ್ಲಂಗಡಿ ಹಣ್ಣಿನ ಬಳ್ಳಿ. ಈಗ ತೋರಿಸ್ತಾ ಇರೋದು ನಾಟಿ ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ಬಿಟ್ಟಂತಹ ಬಳ್ಳಿಯನ್ನು ಬಿಟ್ಟು ಇನ್ನು ಮಿಕ್ಕ ಬಳ್ಳಿಗಳನ್ನು ತಾಯಿ ಬಳ್ಳಿಯಿಂದ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡೋದ್ರಿಂದ ಬಿಟ್ಟಿರೋ ಹಣ್ಣು ಇನ್ನೂ ದಪ್ಪವಾಗಿ ರಸಭರಿತವಾಗುತ್ತೆ. ಒಂದು ಬಳ್ಳಿಯಲ್ಲಿ ಒಂದೇ ಹಣ್ಣು ಬಿಡಬೇಕು ಅಂತೇನಿಲ್ಲ, ಎಷ್ಟಾದರೂ ಬೆಳಿಬೋದು. ನಾವು ಪಾಟಲ್ಲಿ ಹಾಕಿರೋದ್ರಿಂದ ಒಂದೇ ಒಂದು ಹಣ್ಣು ಬೆಳೆದಿದ್ದೀವಿ. ನೆಲದಲ್ಲಿ ಹಾಕೋದಾದರೆ ಬಳ್ಳಿ ತುಂಬ ಹಣ್ಣುಗಳು ಬೆಳಿಬೋದು. ಹಾಗೆ ಇನ್ನೊಂದು ವಿಚಾರ ಏನಂದರೆ, ಗಿಡದಲ್ಲೇ ಆಗಲಿ ಬಳ್ಳಿಗಳಲ್ಲೇ ಆಗಲಿ ಎಲೆಗಳನ್ನು ಹೆಚ್ಚಾಗಿ ಬಿಡಬೇಡಿ. ಗಿಡ ಅಥವಾ ಬಳ್ಳಿಗೆ ಅದರ ಫುಡ್ ಪ್ರಿಪ್ರೇಷನ್ಗೆ ಮೇಯ್ನಾಗಿ ಎಲೆಗಳ ಅವಶ್ಯಕತೆ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಎಕ್ಸ್ಟ್ರಾ ಬಳ್ಳಿಗಳ ಜೊತೆ ಎಕ್ಸ್ಟ್ರಾ ಎಲೆಗಳನ್ನು ಸಹ ಕಟ್ ಮಾಡಿಬಿಡಿ. ಹೀಗೆ ಮಾಡೋದ್ರಿಂದ ಇಳುವರಿಯ ಗಾತ್ರ ಹೆಚ್ಚಾಗುತ್ತೆ, ಗಿಡ ಸಹ ಇನ್ನೂ ಬುಷಿಯಾಗಿ ಬೆಳೆಯುತ್ತೆ. ಸೊ ರೆಗ್ಯುಲರ್ ಆಗಿ ಪ್ರೂನ್ ಮಾಡಿ. ಈ ರೀತಿ ಪ್ರೂನ್ ಮಾಡಿರೋ ಎಕ್ಸ್ಟ್ರಾ ಎಲೆ ಹಾಗೂ ಬಳ್ಳಿಗಳನ್ನು ಗಿಡದ ಬುಡಕ್ಕೆ ಹಾಕಿ, ಎಸೆಯಕ್ಕೆ ಹೋಗಬೇಡಿ. ಇವು ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಬೀಜ ಹಾಕಿ 3 ರಿಂದ 4 ದಿನಕ್ಕೆ ಬೀಜ ಜರ್ಮಿನೇಟ್ ಆಗುತ್ತೆ. ಜರ್ಮಿನೇಟ್ ಆಗಿ 2 ವಾರಕ್ಕೆ ಗಂಡು ಹೂಗಳು ಬಿಡುತ್ತೆ. ಅದಾದ ನಂತರ ಹೆಣ್ಣು ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂ ಬಿಟ್ಟು 3 ರಿಂದ 4 ದಿನಕ್ಕೆ ಪಾಲಿನೇಟ್ ಆದಂತಹ ಹೆಣ್ಣು ಹೂಗಳು ಕಾಯನ್ನು ಕಚ್ಚುತ್ತೆ. ಕಾಯಿ ಕಚ್ಚಿ 3 ರಿಂದ 4 ವಾರದವರೆಗೆ ಕಾಯಿಯ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ. ಸುಮಾರು 1.5 ತಿಂಗಳ ನಂತರ ಹಣ್ಣು ಈ ಸೈಜ್ ಆಗಿದೆ. ಹಾಗೆ ಸೈಜ್ ಗ್ರೋ ಆಗೋದು ಸ್ಟಾಪ್ ಆಗಿದೆ. ಸೊ ಇದೇ ನಮ್ಮ ಹಣ್ಣಿನ ಆ್ಯಕ್ಚುಯಲ್ ಸೈಜ್ ಆಗಿರುತ್ತೆ. ಇಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡೋದಾದರೆ ಬಳ್ಳಿ ಒಣಗಿರೋದು ಗಮನಕ್ಕೆ ಬರುತ್ತೆ. ಅಯ್ಯೋ ಇದೇನಿದು, 2 ತಿಂಗಳ ನಂತರ ಬಳ್ಳಿ ಒಣಗೋಗಿದೆಯಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಣ್ಣು ಬಲಿತಾ ಇದೆ ಅನ್ನೋಕ್ಕೆ ಇದೇ ಸಿಂಪ್ಟಮ್ ಕಣ್ರಿ. ಹಣ್ಣಿನ ತೊಟ್ಟು ಈ ರೀತಿ ಬಿರುಕು ಬಿಡುತ್ತೆ, ಕಾಣಿಸ್ತಿದೆ ಅಲ್ವಾ? ಹಣ್ಣು ಹಾರ್ವೆಸ್ಟ್ಗೆ ರೆಡಿ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಅದಲ್ಲದೆ ಹಣ್ಣಿನ ಒಂದು ಭಾಗ ಈ ರೀತಿ ಬಣ್ಣ ಬರುತ್ತೆ. ಈ ರೀತಿಯ ಹಳದಿ ಪ್ಯಾಚ್ ಕೇವಲ ಹಣ್ಣಿನ ಒಂದು ಭಾಗದಲ್ಲಿ ಮಾತ್ರ ಬರುತ್ತೆ. ಮತ್ತೊಂದು ಸಿಂಪ್ಟಮ್ ಏನಂದರೆ, ಈ ರೀತಿ ಹೊಡೆದಾಗ ಖಾಲಿ ಡಬ್ಬಕ್ಕೆ ಹೊಡೆದಾಗೆ ಸೌಂಡ್ ಬರುತ್ತೆ. ಸೊ ಈ 3 ಸಿಂಪ್ಟಮ್ಸಿಂದಾಗಿ ಹಣ್ಣು ಹಾರ್ವೆಸ್ಟ್ಗೆ ರೆಡಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ಈ ರೀತಿ ಹೊಡೆದು ಸೌಂಡ್ ಟೆಸ್ಟಿಂಗ್ ಮೂಲಕ ಚೆಕ್ ಮಾಡುವಾಗ ಯಾವಾರ ಚಾನ್ಸಸ್ ಇರುತ್ತೆ. ಅಂದರೆ ಇನ್ನೂ ಕಾಯಿ ಇರೋದನ್ನು ನೀವು
ಬಲ್ತಿದೆ ಅಂತ ಅಂದ್ಕೊಂಡು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ಸೌಂಡ್ ಟೆಸ್ಟಿಂಗಿಂತ ಬಳ್ಳಿಯ ತೊಟ್ಟು ಹಾಗೂ ಹಣ್ಣಿನ ಕಲರಿಂದ ಹಣ್ಣು ಹಾರ್ವೆಸ್ಟ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡೋದು ಉತ್ತಮ. ಓಕೆ, ಈಗ ಹಾರ್ವೆಸ್ಟ್ಗೆ ಹಣ್ಣು ರೆಡಿ ಇರೋದ್ರಿಂದ ಕಲ್ಲಂಗಡಿ ಹಣ್ಣ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನು ಒಂದು ಬಾರಿ ನೋಡಿ. ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿಸಿದ್ದೀವಿ. ಮತ್ತು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಓಕೆ, 2.5 ತಿಂಗಳ ನಂತರ ಈ ಹಣ್ಣಿನ ಹಾರ್ವೆಸ್ಟಿಂಗ್ ಆಗ್ತಿದೆ. ಹಣ್ಣು ಹೇಗಿರುತ್ತೆ ಅಂತ ಕುಯ್ದು ನೋಡೋಣ. ವಾವ್, ಹಣ್ಣೆಷ್ಟು ಬ್ರೈಟ್ ಆಗಿದೆ. ಇದನ್ನ ತಿನ್ನುವಾಗ ಆಗೋ ಆನಂದ ಮಾತಲ್ಲಿ ಹೇಳೋಕ್ಕಾಗಲ್ಲ ಕಣ್ರಿ. ನಮ್ಮ ಪಾಪು ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಇದನ್ನು ತಿನ್ನೋದ್ರಿಂದ ಆಗೋ ಹೆಲ್ತ್ ಬೆನಿಫಿಟ್ಸ್ ಏನಂದರೆ, ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ. ಈ ಹಣ್ಣಲ್ಲಿರೋ ಕೆಲವು ಅಂಶಗಳು ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುತ್ತೆ. ಕಣ್ಣಿನ ಆರೋಗ್ಯ ಹೆಚ್ಚಿಸಿ ಚರ್ಮದ ಕಾಂತಿ ಹೆಚ್ಚಿಸುತ್ತೆ. ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡೋರು ಇದನ್ನು ಸೇವಿಸೋದ್ರಿಂದ ಅವರ ಹಾರ್ಟ್ ರೇಟ್ ವೇಗವಾಗಿ ರಿಕವರ್ ಆಗುತ್ತೆ. ಇದನ್ನು ಸೇವಿಸೋದ್ರಿಂದ ಚರ್ಮ ಹಾಗೂ ಕೂದಲು ಸಹ ಆರೋಗ್ಯವಾಗಿರುತ್ತೆ. ಈ ಹಣ್ಣನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಈ ಎಲ್ಲ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಹೆಲ್ತನ್ನು ಕಾಪಾಡುತ್ತೆ. ಕಲ್ಲಂಗಡಿ ಹಣ್ಣನ್ನು ಸ್ಯಾಲಡ್ಗಳಲ್ಲಿ ಬಳಸ್ಬೋದು, ಹಾಗೆ ಕುಯ್ದು ಸಹ ತಿನ್ಬೋದು. ಇದರಲ್ಲಿ ಕೋಸಂಬರಿ ಮಾಡ್ಬೋದು. ಕಲ್ಲಂಗಡಿ ಹಣ್ಣಿಗೆ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಹಾಕಿ ಐಸ್ ಕ್ರೀಮ್ ಮಾಡಿ ತಿನ್ಬೋದು. ಹಾಗೆ ಇದನ್ನು ಯೋಗರ್ಟ್ ಜೊತೆ ಸೇರಿಸಿ ಈ ರೀತಿ ಐಸ್ ಕ್ಯಾಂಡಿ ಮಾಡಿಯೂ ಸಹ ತಿನ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಇದರಿಂದ ಬೆಲ್ಲ ಸಹ ಮಾಡ್ತಾರೆ. ಕಲ್ಲಂಗಡಿ ಹಣ್ಣಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾರ್ವೆಸ್ಟ್ ಆದ ನಂತರ ಬಳ್ಳಿಯನ್ನು ಕಿತ್ತುಬಿಡಿ. ಹಣ್ಣು ತಿಂದ ನಂತರ ಸಿಪ್ಪೆಯನ್ನಾಗಲಿ ಒಣಗೋಗಿರೋ ಬಳ್ಳಿಯನ್ನಾಗಲಿ ಬಿಸಾಕಬೇಡಿ. ಎಲ್ಲವನ್ನು ಗೊಬ್ಬರಕ್ಕೆ ಬಳಸ್ಕೊಳ್ಳಿ. ಇದು ಫಾರ್ಮ್ ಕಲ್ಲಂಗಡಿ. ಆ್ಯಕ್ಚುಲಿ ಈ ನಾಟಿ ಹಾಗೂ ಫಾರ್ಮ್ ಕಲ್ಲಂಗಡಿಗಳು ತಾನಾಗೆ ಹುಟ್ಟಿ ಬಂದಿರೋವಂಥ ಬಳ್ಳಿಗಳು. ಅಂದರೆ ನಾವು ಕಲ್ಲಂಗಡಿ ಹಣ್ಣನ್ನು ತಿಂದು ಸಿಪ್ಪೆ ಹಾಗೂ ಬೀಜವನ್ನು ಗಿಡದ ಬುಡಕ್ಕೆ ಗೊಬ್ಬರ ಆಗಲಿ ಅಂತ ಹಾಕಿದರೆ ಬೀಜಗಳು ಜರ್ಮಿನೇಟ್ ಆಗಿದ್ವು. ಈ ಫಾರ್ಮ್ ಕಲ್ಲಂಗಡಿ ಬಳ್ಳಿಯಲ್ಲಂತೂ 3ರಿಂದ 4 ಹಣ್ಣು ಬಿಟ್ಟಿವೆ. ನಾಟಿ ಗಿಡಕ್ಕೂ ಫಾರ್ಮ್ ಗಿಡಕ್ಕೂ ಡಿಫ್ರೆನ್ಸ್ ಏನಂದರೆ, ನಾಟಿ ಹಣ್ಣುಗಳು ಚಿಕ್ಕದಾಗಿದ್ದು ತುಂಬ ರುಚಿ ಇರುತ್ತೆ. ಆದರೆ ಫಾರ್ಮ್ ಹಣ್ಣುಗಳು ಗಾತ್ರ ದೊಡ್ಡದಾಗಿದ್ದು ನಾಟಿ ಹಣ್ಣಿನಷ್ಟು ಟೇಸ್ಟ್ ಇರಲ್ಲ. ಇದರ ಹಣ್ಣುಗಳು ದಪ್ಪವಾಗಿ ಹಾರ್ವೆಸ್ಟ್ಗೆ ರೆಡಿಯಾದಾಗ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ.
ಒಂದು ಸ್ಪೆಷಲ್ ಆಗಿರುವಂತಹ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತೀವಿ. ಇದು ಕಾಡ್ಸೀಗೆ ಸೊಪ್ಪು. ಇದು ನೋಡಕ್ಕೆ ಸೇಮ್ ತಲೆಗೆ ಹಚ್ಚೋ ಸೀಗೆ ಸೊಪ್ಪಿನ ಥರ ಇರುತ್ತೆ. ಬಟ್ ಇದನ್ನ ಹೇಗೆ ಕಂಡುಹಿಡಿಯೋದು ಅಂದರೆ, ಇದನ್ನ ಕಿತ್ತು ಸ್ಮೆಲ್ ನೋಡಿದಾಗ ಘಮ ಘಮ ಅನ್ನುತ್ತೆ. ಆದರೆ ತಲೆಗೆ ಹಚ್ಚೋ ಸೀಗೆ ಸೊಪ್ಪು ಸ್ಮೆಲ್ ಬರಲ್ಲ. ಮತ್ತು ಈ ಸೊಪ್ಪಿನ ಕುಡಿಯನ್ನಷ್ಟೇ ಅಡುಗೆಗೆ ಬಳಸೋದು. ಸೊ ಇದರ ಸ್ಮೆಲ್ ಹೇಗಿರುತ್ತೆ ಅಂತ ನಮ್ಮ ಪಾಪು ಹೇಳ್ತಾನೆ. ಹೆಂಗಿದೆ ಅಬ್ಬು ಸ್ಮೆಲ್ಲು? ಅಬ್ಬು ವಾಸನೆ ಹೆಂಗಿದೆ ಅಬ್ಬು? ಜೋರಾಗಿ ಹೇಳ್ಬೇಕು. ಹೆಂಗಿದೆ ವಾಸನೆ? ಹೇಳು, ಚೆನ್ನಾಗಿದೆಯಾ? ಏನು ವಾಸನೆ ಚೆನ್ನಾಗಿದೆಯಾ? ಏನು ಸೊಪ್ಪದು? ಕಾಡು ಸೀಗೆ ಸೊಪ್ಪು. ಹೇಳು. ಈ ಸೊಪ್ಪು ಸೇವಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದೇನೆಂದರೆ, ನಮ್ಮ ದೇಹದಲ್ಲಿ ಏನೇ ಕೆಟ್ಟ ಅಂಶ ಇದ್ದರೂ ಅದನ್ನು ಯೂರಿನ್ ಮುಖಾಂತರ ಕ್ಲೀನ್ ಮಾಡುತ್ತೆ. ಬಾಣಂತಿಯರಿಗಂತೂ ಇದು ತುಂಬ ಒಳ್ಳೆಯದು. ದೇಹದ ಟಾಕ್ಸಿಕೆಂಟ್ಸ್ ಕ್ಲೀನ್ ಮಾಡುತ್ತೆ. ಮತ್ತು ಇದರಲ್ಲಿ ಮುಳ್ಳುಗಳಿರುತ್ತೆ, ಹುಷಾರಾಗಿ ಕ್ಲೀನ್ ಮಾಡಿ ಸೇವಿಸಿ. ಈ ಸೊಪ್ಪು ಬೇಲಿ ಸಂದಿಗಳಲ್ಲಿ ಬೆಳೆಯುವಂತಹ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು. ಸೊ ಈ ಸೊಪ್ಪು ಸಿಕ್ಕಿದ್ರೆ ತಪ್ಪದೆ ಇದರ ಚಿಗುರುಗಳನ್ನು ಸೇವಿಸಿ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.